ವಿಧಾನಸಭಾ ಕ್ಷೇತ್ರದಲ್ಲಿ ಗೋದಾನಿ ಅಂತ ಪರಿಚಿತರಾಗಿರ್ತಕ್ಕಂಥ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆನೆಮಡುಗು ಹರೀಶ್ ರೆಡ್ಡಿ ಅವರು ತಮ್ಮ ಸಾಮಾಜಿಕ ಕಳಕಳಿಯನ್ನು ಮುಂದುವರಿಸಿ ಆಟೋ ಚಾಲಕರೊಬ್ಬರಿಗೆ ಜೀವನೋಪಾಯಕ್ಕಾಗಿ ಆಟೋ ದಾನ ಮಾಡುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಗರದ ಗ್ರಾಮಾಂತರ ಪೊಲೀಸ್ ಠಾಣೆ ಎದುರು ನಡೆಯುತ್ತಿರುವ ಅಣ್ಣಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಪೂಜೆ ಸಲ್ಲಿಸಲು ಆಗಮಿಸಿದ್ದ ಹರೀಶ್ ರೆಡ್ಡಿ ಅವರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಆಟೋವನ್ನು ಹಸ್ತಾಂತರಿಸಿದರು. ಸರ್, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಮಹಾತಾಯಿ ಅಣ್ಣಮ್ಮ ದೇವಿಯನ್ನು ಸತತವಾಗಿ 26 ವರ್ಷಗಳಿಂದ ತಾಯಿಯನ್ನು ಇಲ್ಲಿ ತಂದು ಬೆಂಗಳೂರಿನಿಂದ ತಂದು ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಪೂಜೆ ಪುನಸ್ಕಾರಗಳನ್ನು, ಈ ಹೋಮಗಳನ್ನು, ಹವನಗಳನ್ನು ಮತ್ತು ಆ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಲಿ ಅಂತ ದೇವಿನ ತಂದು ಪೂಜಿಸ್ತಾ ಇದ್ದಾರೆ. ಅದೇ ರೀತಿ ಆ ತಾಯಿಯ ಪೂಜೆ ಕೃಪೆಗೆ ನಾನು ಕೂಡ ಇವತ್ತು ಪಾತ್ರನಾಗಿ ತಾಯಿಯ ದರ್ಶನವನ್ನು ಪಡೆದು ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ, ಅದರಲ್ಲೂ ಕೂಡ ನಾನೊಬ್ಬ ರೈತನ ಮಗನಾಗಿರೋದ್ರಿಂದ ರೈತರಿಗೆ ವಿಶೇಷವಾಗಿ ಮಳೆ ಬೆಳೆ ಎಲ್ಲ ಕೂಡ ಸಂಪೂರ್ಣವಾಗಿ ಆಗಲಿ ಅಂತ ನಾನು ಆ ತಾಯಿಯಲ್ಲಿ ಬೇಡ್ಕೊಂಡಿದ್ದೀನಿ. ಸರ್, ಈಗ ಪ್ರತಿನಿತ್ಯ ನಾವು ಒಂದೊಂದು ಕೆಲಸ ಸಾಮಾನ್ಯವಾಗಿ ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಅದೇ ರೀತಿ ಇವತ್ತು ನನ್ನ ಸ್ನೇಹಿತ, ನನ್ನ ಆತ್ಮೀಯ, ನನ್ನ ಸಹೋದರ ಸಮಾನರಾದಂತಹ ಮಂಜೂರ್ ಅವರಿಗೆ ನಾನು ಇವತ್ತು ಒಂದು ಆಟೋವನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ. ಆ ತಾಯಿ ಅಣ್ಣಮ್ಮ ದೇವಿ ಅವ್ರ ಕುಟುಂಬದ ಮೇಲೆ ಸದಾ ಆಶೀರ್ವಾದ ಇಟ್ಟು ಅವ್ರ ಕುಟುಂಬ ಸಂಪೂರ್ಣವಾಗಿ ಅದರದಿಂದ ಜೀವನ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಖುಷಿಯಿಂದ ಬೆಳಗಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ. ಸರ್, ಈಗ ಅವ್ರನ್ನ ಕೇಳಿದೆ ನಾನು ಈ ಹಿಂದೆ, ನೀನೇನು ಮಾಡ್ತಾ ಇದ್ದಪ್ಪ ಅಂದರೆ, ಅಣ್ಣ ನಾನು ಆಟೋ ಓಡಿಸ್ಕೊಂಡಿದ್ದೆ ಅಂತ. ಮತ್ತು ಈಗ ಯಾಕೆ ಅಂದರೆ, ಇಲ್ಲಣ್ಣ ಏನೋ ಸ್ವಲ್ಪ ನಮ್ಮ ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಮಗುಗೆ ಆರೋಗ್ಯ ಸಮಸ್ಯೆ ಆಯಿತು, ಹಂಗಾಗಿ ಆಟೋವನ್ನು ನಾನು ಮಾರಿಬಿಟ್ನಣ್ಣ. ಆಟೋ ಮಾರಿದ್ರಿಂದ ಮತ್ತು ಅವ್ನ ದುಡಿಮೆಗೆ ಇನ್ನೇನಾದರೂ ಬೇಕಲ್ವಾ, ಮೊದಲಿಂದ ಯಾವ ವೃತ್ತಿ ಮಾಡ್ತಾಯಿದ್ದೆ ಅದೇ ವೃತ್ತಿ ಮುಂದುವರಿಸ್ಬೇಕಂತ ಹೇಳ್ಬಿಟ್ಟು ಮತ್ತೆ ನೀನು ಆಟೋ ತಗೊಟ್ರೆ ಓಡಿಸ್ಕೊತೀಯ ಅಂದರೆ ಹ್ಞೂ ಅಣ್ಣ ಖಂಡಿತವಾಗ್ಲೂ ಅಂದರೆ ಅದೇ ರೀತಿ ನಾನು ಅವ್ರಿಗೆ ಇವತ್ತಿನ ದಿನ ಆಟೋವನ್ನು ಕೊಡಿಸೋಂಥ ಕೆಲಸ ಮಾಡಿದ್ದೀನಿ. ಸರ್, ಈಗ ಗೋದಾನ ಮಾಡಿದ್ದೀವಿ. ಯಾರೇ ಬಡವರು ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಹ ಬಡವ್ರ ಮನೆಯಲ್ಲಿ ಯಾರ ಮನೆಯಲ್ಲಾದರೂ ಸಾವಾಗಲಿ ಅವ್ರಿಗೆ ಅಂತ್ಯ ಸಂಸ್ಕಾರಕ್ಕೆ ಸಹಾಯಧನ ಘೋಷಣೆ ಮಾಡಿದ್ದೀವಿ. ಅದೇ ರೀತಿ ಯಾರೇ ಕಷ್ಟ ಅಂತ ಹಾಸ್ಪಿಟ್ಲು ಅಂತ ಬಂದವ್ರಿಗೆ ನಮ್ಮ ಕೈಯಲ್ಲಾದಷ್ಟು ಹಾಸ್ಪಿಟ್ಲಿಗೆ ಸಹಾಯ ಮಾಡಿದ್ದೀವಿ. ಅದೇ ರೀತಿ ಯಾರೇ ವಿದ್ಯಾರ್ಥಿಗಳು ಬಂದರೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯನ ಮಾಡುವಂಥ ಕೆಲಸ ಮಾಡಿದ್ದೀವಿ. ಇನ್ನೇನು ನನ್ನ ಕೈಯಲ್ಲಿ ಆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಮಾಡ್ಕೊಂಡು ಬಂದಿದ್ದು. ನಮ್ಮ ತಂದೆ ತಾಯಿ, ನಾನು ನಂಬಿರೋ ದೇವರು, ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆ ಆಟೋ ಅದೇ ಸರ್, ಅವ್ರ ಕುಟುಂಬ 100 ಕಾಲ ಅವರು ವಂಶ ಪಾರಂಪರ್ಯವಾಗಿ ಇನ್ನೊಂದು 10 ಆಟೋಗಳನ್ನು ಮಂಜು ಕೂಡ ಸಂಪಾದನೆ ಮಾಡಿ ಒಂದು ಸಮಾಜದಲ್ಲಿ ಮಾದರಿ ವ್ಯಕ್ತಿಯಾಗಿ ಬೆಳೀಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ನೇಹಿತ ಮಂಜು ಅವರು ಆಟೋ ಚಾಲಕರಾಗಿದ್ದು ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಯಿಂದಾಗಿ ತಮ್ಮ ಆಟೋವನ್ನು ಮಾರಬೇಕಾದ ಪರಿಸ್ಥಿತಿ ಎದುರಿಸಿದ್ರು. ಅವರ ಜೀವನೋಪಾಯಕ್ಕೆ ನೆರವಾಗುವ ಉದ್ದೇಶದಿಂದ ಆಟೋ ದಾನ ಮಾಡಿದ್ದೇನೆ. ಅಣ್ಣಮ್ಮ ದೇವಿಯ ಕೃಪೆ ಅವರ ಮೇಲೆ ಸದಾ ಇರಲಿ, ಅವರ ಕುಟುಂಬ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿ ಅಂತ ಪ್ರಾರ್ಥಿಸ್ತೀನಿ ಅಂದರು. ಸಮಾಜ ಸೇವೆ ತೋರಿಕೆಗಾಗಿ ಮಾಡೋದಲ್ಲ, ದೇವರು ನೀಡಿರುವ ಅವಕಾಶವನ್ನು ಬಳಸಿಕೊಂಡು ಅರ್ಹರಿಗೆ ನೆರವು ನೀಡೋದು ನನ್ನ ಉದ್ದೇಶ ಅಂತ ಹೇಳಿದ್ರು. ಸರ್, ಇದು ಆಟೋವ್ರ ಬಾಧೆ ಆಟೋವ್ರಿಗೆ ಗೊತ್ತಾಗುತ್ತೆ. ಯಾಕೆಂದರೆ ನನ್ನ ಮಗಳಿಗೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ನನ್ನ ಹತ್ರ ಆಟೋ ಇತ್ತು. ಆಟೋ ಮಾರ್ಕೊಂಡೆ. ನಾನು ಮನೇಲಿದ್ದೆ. ನನಗೆ ಹರೀಶಣ್ಣ ನನ್ನ ಫ್ರೆಂಡನ್ನು ಕಳಿಸಿ, ಅರುಣ್ ಅಂತ ನನ್ನ ಫ್ರೆಂಡನ್ನು ಕಳಿಸಿ, ಮಂಜು ಏನಾಗಿದೆ ಅಂತ ಕೇಳ್ರಿ ಅಂದ್ಬಿಟ್ಟು ಕೇಳಿದಾಗ ನನ್ನ ಅಂಗಡಿ ಹತ್ರ ಕರ್ಸ್ಕೊಂಡು ಹರೀಶಣ್ಣ ಕರ್ಸ್ಕೊಂಡು ನನ್ನ ಏನೂ ಕೇಳಲಿಲ್ಲ. ಏನು ನಿನ್ನ ಸಮಸ್ಯೆ, ಯಾಕೆ ಮನೇಲಿದೆಯಾ, ಏನು ನಿನ್ನ ಕತೆ ಅಂತ ಕೇಳಿದ್ರು. ಏನಿಲ್ಲ ಅಣ್ಣ, ಈ ಥರ ಆಗಿದೆ ಅಂದೆ. ಏನು ಮಾಡ್ತೀಯಾ ಅಂತ ಕೇಳಿದ್ರು. ಅಣ್ಣ ಆಟೋ ಕೊಡಿಸಿದ್ರೆ ಆಟೋ ಓಡಿಸ್ತೀನಿ. ನಾನು ಕೇಳಲಿಲ್ಲ, ಆದ್ರೂ ಆಟೋ ಕೊಡಿಸ್ತೀನಿ, ಆಟೋ ಓಡಿಸ್ಕೋ, ಆರಾಮಾಗಿ ಜೀವನ ಕಟ್ಕೊ. ನನಗೆ 2 ಹೆಣ್ಮಕ್ಳು ಇರೋದು ಸರ್. ನಾನು ತುಂಬ ದುಡ್ದು ಬಂದಿರೋನು. ಆದರೆ ನಾನು ಕೇಳಲಿಲ್ಲ ಹರೀಶಣ್ಣ ಹತ್ರ ಹೋಗ್ಬಿಟ್ಟು. ಹರೀಶಣ್ಣನೇ ಮಂಜು ನಿನ್ಗೆ ಆಟೋ ಕೊಡಿಸ್ತೀನಿ, ಆಟೋ ಓಡಿಸ್ಕೊ ಅಂದ್ಬಿಟ್ಟು ಯಾವತ್ತು ಕೊಡಿಸ್ಬೇಕು ಅಂದರು. ಅಣ್ಣ ನಿಮ್ಗೆ ಯಾವತ್ತು ಬಂದರೆ ಅವತ್ತು ಕೊಡಿಸ್ರೋಣ ಅಂದ್ಬಿಟ್ಟು. ಇವತ್ತು ತಾಯಿ ಆಶೀರ್ವಾದದಿಂದ ನಾನು ನಂಬಿರೋ ಅಣ್ಣನಿಂದ ನನಗೆ ಆಟೋ ಬಂದಿದೆ ಹರೀಶಣ್ಣನ ಮುಖಾಂತರ. ಅವ್ರಿಗೇನು ಹೇಳೋಕ್ಕಾಗುತ್ತೆ ಸರ್, ಇವಾಗ ನಾವು ಮುಂದೆ ಇದ್ದಾರೆ, ಅವ್ರಿಗೇನು ಹೇಳೋಕ್ಕಾಗಲ್ಲ. ನಾವು ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ ಸರ್. ಜೀವನ ಪರ್ಯಂತವಾಗಿ ನನ್ನ ಫ್ಯಾಮಿಲಿ ಏನಿದೆ, ನಾವು 4 ಜನ ಇರೋದು, ನನ್ನ ಹೆಂಡತಿ, ನಾನು, 2 ಮಕ್ಕಳು, ಯಾವತ್ತೂ ಜೀವನ ಪರ್ಯಂತ ಋಣಿಯಾಗಿರ್ತೀರ ಹರೀಶಣ್ಣ ಸರ್. MP ML ಎಲ್ಲ ಕೆಲಸ ಮಾಡಿಸ್ಕೊತಾರೆ, ಏನು ಓಟ್ ಹಾಕ್ಸ್ಕೊತಾರೆ. ಆದರೆ ಸಮಾಜದಲ್ಲಿ ಇವರು MP ML ಆಗಬೇಕು ಅಂತ ಬಂದಿಲ್ಲ. ದೇವರ ಆಶೀರ್ವಾದ, ಅಮ್ಮನ ಆಶೀರ್ವಾದ ಇದ್ದರೆ ಹಾಗೆ ಆಗ್ತಾರೆ ಸರ್. ಡೈಲಿ ಏನಿಲ್ಲ ಅಂದರೂ ಒಂದು 800 ರೂಪಾಯಿ ಸಂಪಾದನೆ ಮಾಡ್ಬೋದು. ನನಗೀಗ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇದೆ. 800 ರೂಪಾಯಿ ಸಂಪಾದನೆ ಮಾಡಿದ್ರೆ ನಾನು 400 ರೂಪಾಯಿ ಪಕ್ಕಕ್ಕೆ ಹಾಕಿ 400 ರೂಪಾಯಿ ಗಾಡಿಗೆ ಬಂಡವಾಳ ಹಾಕೋಬೋದು. ಮತ್ತೆ ನಾನು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಸರ್. ನಾವು ನಾನು ಹರೀಶಣ್ಣ ಹತ್ರ ಕೇಳಿಲ್ಲ. ಅವ್ರ ದೊಡ್ಡ ಗುಣ ಅವರೇ ಕೊಟ್ಟಿರೋದು. ಅವ್ರಿಗೊಂದು ಮಾತು ಹೇಳೋಕೆ ಹೇಳ್ತೀನಿ ನಾನು.
ಅವರು ಹೃದಯವಂತಿಕೆ ಮನುಷ್ಯ ಅಷ್ಟೇ. ಆಟೋ ಸ್ವೀಕರಿಸಿದ ಮಂಜು ಮಾತನಾಡಿ, ಯಾವುದೇ ಅಧಿಕಾರ ಇಲ್ಲದಿದ್ರೂ ಸಾಮಾಜಿಕ ಕಳಕಳಿಯಿಂದ ನನ್ನ ಕಷ್ಟದ ಸಮಯದಲ್ಲಿ ಜೀವನೋಪಾಯಕ್ಕಾಗಿ ಆಟೋ ನೀಡಿ ನೆರವಾದ ಗೋದಾನಿ ಹರೀಶಣ್ಣ ಅವರಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಅವರಂತಹ ಹೃದಯವಂತರು ಸಮಾಜಕ್ಕೆ ಅಗತ್ಯ. ಅಣ್ಣಮ್ಮ ದೇವಿಯು ಅವರಿಗೆ ಇನ್ನಷ್ಟು ಶಕ್ತಿ, ಆಯುಷ್ಯ ಮತ್ತು ಸೇವೆ ಮಾಡುವ ಅವಕಾಶ ನೀಡಲಿ ಅಂತ ಪ್ರಾರ್ಥಿಸ್ತೇನೆ ಅಂತ ಕೃತಜ್ಞತೆ ಸಲ್ಲಿಸಿದರು.